ಈ ಕರ್ನಾಟಕ ಸ್ಟೇಟ್ಯದಲ್ಲಿ ಅಣ್ಣ ಸಿದ್ದರಾಮಯ್ಯ ಅವರು ಬೇಕಷ್ಟು ಸಲಹೆಗಳು ಮಾಡ್ತಾರೆ. ಬಡವರಿಗೆ ಎಷ್ಟು ಬೇಕು, ಇಲವಾಸ ಬಸ್ಸು, ರೇಷನ್ ಕಾರ್ಡ್ 2,000 ಫ್ರೀ, EB ಬಿಲ್ ಬಿರಿಯಾಗ ಕೊಡ್ತಾರೆ. ಬಡವ್ರ ಜನಗಳಿಗೆ ಲ್ಯಾಪ್ಟಾಪ್ ಇಶ್ಯೂ ಮಾಡ್ತಾರೆ. ಅಣ್ಣ ಸಿದ್ದರಾಮಯ್ಯ ಅವರು DK ಅವರು ಒಳ್ಳೆ ಪಾಲಿಟಿಕ್ಸ್ ಮಾಡ್ತಾರೆ. ಕರ್ನಾಟಕ ಸ್ಟೇಟ್ಯದಲ್ಲಿ ನಮ್ಮ ಲೋಕಲ್ ತಾಲೂಕು MLA ರೂಪಾ ಸಿದ್ದೇವರು ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೆ ರೋಡ್ ವ್ಯವಸ್ಥೆನೋ, ಹಾಸ್ಪಿಟಲ್ ವ್ಯವಸ್ಥೆನೋ, ಲೈಟ್ಗಳು, ಬೀದಿ ಲೈಟ್ಗಳು, ರೋಡ್ ಲೈಟ್ಗಳು ಎಲ್ಲ ವ್ಯವಸ್ಥೆಗಳು ಮಾಡಿಕೊಡ್ತಾ ಇದ್ದಾರೆ. KGF ಜನಗಳು ಎಲ್ಲ ಒಕ್ಕಟ್ಟಲ್ಲಿ ಇದ್ದು ಅದು ಪಾಲಿಟಿಕ್ಸ್ ಮಾಡಬಾರ್ದು. ನೋ ಜಾತಿ, ನೋ ಮತ, ಎಲ್ಲ ಒಕ್ಕಟ್ಟಲ್ಲಿ ಸೇರಿಕೊಂಡು ಇವರು ಇಂಪ್ರೂವ್ಮೆಂಟ್ ಮಾಡೋಕೆ ನಾವೆಲ್ಲ ಸಪೋರ್ಟ್ ಮಾಡ್ಕೊಂಡು ದೇವನ ಏನಾದರೂ ಪ್ರಾರ್ಥನೆ ಮಾಡ್ಕೊಂಡು ಹೊಸ ವರ್ಷದಲ್ಲಿ ಹೊಸ ಅಚೀವ್ಮೆಂಟ್. ಡೈಲಿ ಟ್ರಾವೆಲ್ ಮಾಡ್ತಾರೆ ಜನಗಳಿಗೆ, ಎಷ್ಟೊಂದು ಪ್ರಾಬ್ಲಮ್ ಇದೆ. ಟ್ರೈನಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಇನ್ನೂ ಬಾಕ್ಸ್ ಎಕ್ಸ್ಟ್ರಾ ಟ್ರೈನಲ್ಲಿ ಎಕ್ಸ್ಪೋರ್ಟ್ ಬಾಕ್ಸ್ ಮಾಡಬೇಕು. ಬಟ್ ಆ ವ್ಯವಸ್ಥೆಲ್ಲ ಹೋಗೋವ್ರಿಗೆ ನೀರು ವ್ಯವಸ್ಥೆನ ಟ್ರೈನಲ್ಲಿ ಇರಬೇಕು. ಮೆಡಿಕಲ್ ಫಸ್ಟ್ ಏಡ್ ಬಾಕ್ಸ್ ಟ್ರೈನಲ್ಲಿ ಮಾಡಬೇಕಂದ್ರೆ ಸುಮಾರು ಹತ್ರ ನಾನು ಅರ್ಜುನ್ ಕುಮಾರ್ ರೈಲ್ವೆ ಮಿನಿಸ್ಟರ್ ಹತ್ರ ಡಿಮ್ಯಾಂಡ್ ಮಾಡಿದ್ದೀನಿ. ನಾನು ಮೆಮೋರ್ ಇಶ್ಯೂ ಮಾಡಿದ್ದೀನಿ ಆಲ್ರೆಡಿ. ನಾನು ಅದು ಒಳ್ಳೆ ರೀತಿ ನಡೀತಾ ಇದೆ. ಬಟ್ ಅವರು ಸಪೋರ್ಟ್ ಮಾಡ್ತಾರೆ. ಬಟ್ ನಾನು ಅಣ್ಣ ಸಿದ್ದರಾಮಯ್ಯ ಅವ್ರಿಗೆ ಆಲ್ರೆಡಿ ಮೆಮೋರ್ ಲಾಸ್ಟ್ ವೀಕ್ ನಿನ್ನೆ ಕೊಟ್ಬಿಟ್ಟು ಬಂದೀನಿ. ನಾನು ಡೈಲಿ ಟ್ರಾವೆಲ್ ಮಾಡೋರಿಗೆ ಟ್ರೈನಲ್ಲಿ ಜಾಗ ಇಲ್ಲ, ಅವ್ರಿಗೆ ಟ್ರೈನ್ ಎಕ್ಸೈಸ್ ಮಾಡಿಕೊಡ್ಬೇಕು, ಇನ್ನೂ ಬಾಕ್ಸ್ ಎಕ್ಸೈಸ್ ಮಾಡಿಕೊಡ್ಬೇಕು ಅಂದ್ಬಿಟ್ಟು DK ರವಿ ಶಿವಕುಮಾರ್ ಹತ್ರ ಕೊಟ್ಟಿದ್ದೀವಿ. ಯಾವ ಸ್ಟೇಟಲ್ಲಿ ಈ ಥರ ಸಲಿಗೆ ಕೊಡ್ತಾ ಇಲ್ಲ. ಬಸ್ಸು ಎಲ್ಲಿ ಬೇಕಾದ್ರೆ ಬೆಂಗಳೂರು ಸಿಟಿ ಓಡಾಡ್ಬೋದು. ಬೆಂಗಳೂರು ಕರ್ನಾಟಕ ಎಲ್ಲಿ ಸಿಟಿಲೊಂದು ಮೈಸೂರು ಮಂಡ್ಯ ಕಡೆ, ಇದು ಕಡೆ ಕೋಲಾರ ಸಿಂಧಾಮಣಿ ಶ್ರೀನಿವಾಸಪುರ ಕಡೆ ಅಂದು ಈ ಸೈಡ್ ಬಾರ್ಡರ್ ಚಿತ್ತೂರು ಬಾರ್ಡರ್ ಗಂಟೆ ಹೋಗ್ಬೋದು. ಈ ಥರ ಬಸ್ ಕೊಡೋದು ಯಾವ ಸ್ಟೇಟಲ್ಲಿ ಇಲ್ಲ. ನಮ್ಮ ಕನ್ನಡ ಸಿದ್ದರಾಮಯ್ಯನವರು DK ಶಿವಕುಮಾರ್ ಒಗ್ಗಟ್ಟಲ್ಲಿ ಮಾಡಿ ಎಷ್ಟೋ ಪ್ರಾಬ್ಲಮ್ ಬರಲಿ ಅವ್ರಿಗೆ, ಎಷ್ಟೋ ತೊಂದರೆ ಕೊಟ್ಟರು ಈ ಇಲವಾಸ ಕೊಡೋದು ಸ್ಟಾಪ್ ಮಾಡಿಲ್ಲ. ಬಟ್ ಇವರು ಕರ್ನಾಟಕ ಸ್ಟೇಟ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೂ ಅವರು ಡೇ ನೈಟ್ ಆಗಲು ನಿದ್ರೆ ಬಿಟ್ಟು ನಮ್ಮ ಊರು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಊರು MLA ರೂಪಾ ಸಿದ್ದೇವರು ಸಪೋರ್ಟ್ ಇದ್ದು ಈ ಊರಿನ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್ ಆಗಲಿ, ಆ ಲೈಟಿನ ಪ್ರಾಬ್ಲಮ್ ಆಗಲಿ, ಮತ್ತು ರೋಡ್ ಅವಸ್ಥೆಗಳೇ ಇರಲಿ, ಇಮಿಡಿಯೇಟ್ಲಿ ಇವತ್ತು ಹೇಳಿದ್ರೆ ನಾಳೆ ಮಾಡೋಕೆ ಅವ್ರು ಏನೋ ಅವಸ್ಥೆ ಮಾಡಿಕೊಡ್ತಾರೆ. ಬಟ್ ಫಂಡ್ಸ್ ಬರುತ್ತೆ ಬರಲ್ವಾ ಗೌರ್ಮೆಂಟ್ಗೆ. ಬಟ್ ಅವ್ರು ಮಾಡೋ ಕೆಲಸ ಸ್ಟಾಪ್ ಮಾಡಿಲ್ಲ. ಎಲ್ಲ ವಿಷಯ ಗೊತ್ತಿರೋಂತೆ ಮಾಡ್ತಾರೆ. ನೀವು ನೋಡಿರ್ತಾ ಒಂದು ಮನೇಲಿ ಒಂದು ಸಂಸಾರ ಮಾಡ್ಬೇಕಂದ್ರೆ ಎಷ್ಟೋ ಕಷ್ಟ ಇದೆ. ಬಟ್ ಈ ಕರ್ನಾಟಕ ಸ್ಟೇಟಲ್ಲಿ ಇಷ್ಟೊಂದು ದೊಡ್ಡ ಸ್ಟೇಟ್ ಮಾಡಬೇಕಂದ್ರೆ 7 ಕೋಟಿ ಜನ ಕಂಟ್ರೋಲ್ ಮಾಡ್ಬೇಕಂದ್ರೆ ಆಗುತ್ತಾ? ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸೇ ಕೊಟ್ಟಿಲ್ಲ, ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸೇ ಕೊಟ್ಟಿಲ್ಲ. ಆದರೂ ಸ್ಟೇಟ್ ಗೌರ್ಮೆಂಟು CM ಸಿದ್ದರಾಮಯ್ಯರವರು ಡೇ ನೈಟ್ ಆಗಲು ಕೂತ್ಕೊಂಡು ಬಜೆಟ್ಗಳನ್ನ ಏನೇನು ಮಾಡಬೇಕು, ಯಾವ ಥರ ರೀತಿಯಲ್ಲಿ ನಡ್ಕೊಳ್ಬೇಕಾದ್ರೆ ಏನೇನೋ ಅವಸ್ಥೆಗಳು ಮಾಡಿ ಯಾವುದಾದ್ರೂ ಒಂದು ಇದರಲ್ಲಿ ತಗೊಂಡು ಫೈನಾನ್ಸ್ಗಳು ಹಾಕ್ಕೊಂಡು ನಮ್ಮ ಊರು ಜನಗಳಿಗೂ ಬಡವ ಜನಗಳಿಗೂ ಎಲ್ಲ ಜನಗಳ ಅವಸ್ಥೆ ಎಲ್ಲರಿಗೂ ಕೊಡ್ತಾರೆ. ಬರೀ ಕಾಂಗ್ರೆಸ್ ಮಾತ್ರ ಸಪೋರ್ಟ್ ಮಾಡಲ್ಲ, BJP ಅವ್ರಿಗೆ ಕೊಡಲಿ, ಅವ್ರು JDS ಅವನ್ನ ಇರಲಿ, ಯಾವ ಪಕ್ಷದನ್ನ ಇರಲಿ, ಈಕ್ವಲ್ ಏನು ಬಡವರಿಗೆ ಜನ ಕೊಡಬೇಕು ಅಷ್ಟೊಂದು ಅವ್ರ ದನ ತಗೊಂಬಂದು ಕೊಡ್ತಾರೆ. ಬಟ್ ಈ ಹೊಸ ವರ್ಷದಲ್ಲಿ ಈ ಇನ್ನೂ ಇಂಪ್ರೂವ್ಮೆಂಟ್ ಈ ಕರ್ನಾಟಕ ಸ್ಟೇಟು, ಈ KGF, ಈ ಕನ್ನಡ ಸ್ಟೇಟ್ ತುಂಬ ಬೆಳಿಬೇಕು. ಇನ್ನು ನಮ್ಮದು ಇಂಡಸ್ಟ್ರಿಯಲ್ ಇಂಪ್ರೂವ್ಮೆಂಟಲ್ಲಿ ಇಂಡಿಯಾದಲ್ಲೇ ನಂಬರ್ 1 ಸ್ಥಾನದಲ್ಲಿರೋದು ಬರೀ ಕನ್ನಡ ಸ್ಟೇಟ್ ಮಾತ್ರ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಇನ್ಫೋಸಿಸ್ ಎಲ್ಲ ಇರಲಿ, ಟೆಕ್ಸ್ಟೈಲ್ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲ ಇರಲಿ, ಬಟ್ ಫುಡ್ ಡಿವಿಷನ್ ಇರಲಿ, ಏರ್ಪೋರ್ಟ್, ಬಿಮಲ್ ಫ್ಯಾಕ್ಟ್ರಿ, HLA ಫ್ಯಾಕ್ಟ್ರಿ, ಎಲ್ಲ ಫ್ಯಾಕ್ಟ್ರಿ ನಮ್ಮ ಕನ್ನಡ ಸ್ಟೇಟಲ್ಲಿದೆ. ಯಾವ ಜನ ಇಡೀ ಇಂಡಿಯಾದಲ್ಲಿರೋ ಬರೋ ಜನ ನಮ್ಮ ಊರಲ್ಲಿ ಬಂದು ಕೆಲಸ ಮಾಡ್ತಾರೆ. ನಾವು ಈ ಥರ ಜನ ಕೆಲಸ ಆಗ್ತಿದ್ರೆ ನಮ್ಮ ಕನ್ನಡ ಸ್ಟೇಟ್ ಜನ ನಮ್ಮ ಕಾವೇರಿ ತಾಯಿ ಅವ್ರು ಕೊಟ್ಟಿರೋ ಭೂಮಿಯಲ್ಲಿ ನಾವೆಲ್ಲ ಊರಲ್ಲಿ ಬಂದು ಬಾಳ್ತಾ ಇದ್ದೀವಿ. ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಕರ್ನಾಟಕ ಸ್ಟೇಟ್, ಕೋಲಾರ ಜಿಲ್ಲೆ, KGF ತಾಲೂಕು ನಮ್ಮ ಎಲ್ಲರೂ ಈ ಊರಲ್ಲಿ ಬಾಳ್ತಾ ಇದ್ದೀವಿ. ಈ ಶುಭಾಶಯಗಳು ಏನಂದರೆ ಕನ್ನಡ ಮತ್ತು ತೆಲುಗು ಹೊಸ ವರ್ಷ ಯುಗಾದಿ ಹಬ್ಬ ಇವತ್ತು. ಎಲ್ಲ ಜನಗಳು ಎಲ್ಲ ಸೇರಿಕೊಂಡು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡು ದೇವರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಪ್ರಾರ್ಥನೆ ನಾವು ಮಾಡ್ಕೊಳ್ತೀವಿ. ಊರು ಬೆಳೆಬೇಕು, ಒಳ್ಳೆ ವ್ಯವಸಾಯ, ಎಜುಕೇಷನ್ ಮಾಡೋ ಜನಗಳು ಎಜುಕೇಷನ್ ಒಳ್ಳೆ ಮಾಡಿ ಮಕ್ಕಳು ಒಳ್ಳೆ ಸ್ಥಾನದಲ್ಲಿ ಕೆಲಸಕ್ಕೆ ಹೋಗಬೇಕು. ನಾವೆಲ್ಲ ನೀರಿಂದು ಪ್ರಾಬ್ಲಮ್ದು, ಕೆಲಸ ಇಲ್ಲದ ಪ್ರಾಬ್ಲಮ್ದು ಎಲ್ಲ ಈ ಹೊಸ ವರ್ಷದಲ್ಲಿ ಎಲ್ಲ ಈಚೆ ಹೋಗ್ಬಿಟ್ಟು ಹೊಸ ವರ್ಷ ಪ್ರಾಬ್ಲಮ್ ಬಂದು ಜನಗಳೆಲ್ಲರೂ ಒಳ್ಳೆ ರೀತಿಯಲ್ಲಿ ನಮ್ಮ ಹೊಸ ವರ್ಷದಲ್ಲಿ ಎಲ್ಲ ಜನಗಳು ಕೆಲಸ ಸಿಕ್ಕಿರೋರು ಕೆಲಸ ಸಿಗಬೇಕು, ಮದುವೆ ಮಾಡಿಲ್ಲ ಜನಗಳಿಗೆ ಮದುವೆ ಮಾಡಬೇಕು, ಮನೇಲಿ ಅವ್ರಿಗೆ ಮನೆ ಕಟ್ಟಬೇಕು. ಈ ಏನನ್ನು ಪ್ರಾರ್ಥನೆ ಮಾಡ್ತೀವಿ ದೇವರ ಹತ್ರ ಎಲ್ಲ ವರ್ಷದಲ್ಲಿ ನಡಿಬೇಕಂತ ಹೇಳ್ಬಿಟ್ಟು ಈ ಬೇಳೆಯಲ್ಲಿ ದೇವರೇ ನಾನು ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯಗಳು. ಅದೇ ಥರ ನೆಕ್ಸ್ಟ್ ನಾಳೆದು ರಂಜಾನ್. ಇಂಡಿಯಾ ವರ್ಲ್ಡ್ ಫುಲ್ ಇಸ್ಲಾಮಿಯ ಮಕ್ಕಳು ಜಾಸ್ತಿ ಇದ್ದಾರೆ, ಮೈನಾರಿಟಿ ಪೀಪಲ್ಸ್ ಇದ್ದಾರೆ. ಅವ್ರಿಗೆ ರಂಜಾನ್ ಒಂದು ಹಬ್ಬ ಬರ್ತದೆ. ಅವ್ರ ಜೊತೆಲಿ ನಾವೆಲ್ಲ ಒಕ್ಕಟ್ಟು ಸೇರಿ ಅವ್ರು ರಂಜಾನ್ ಹಬ್ಬನ ನಾವು ಮಾಡಬೇಕು. ಇವ್ರು ಎಲ್ಲರ ಜೊತೆ ನಾವು ಸೇರಿಕೊಂಡು ನಾಳೆ ರಂಜಾನ್ ಹಬ್ಬ ಬರ್ತದೆ, ಅವ್ರದಲ್ಲಿ ನಾವು ರಂಜಾನ್ ಹಬ್ಬ ಮಾಡಿಕೊಂಡು ಅವ್ರದಲ್ಲಿ ನಾವು ಮಸ್ಜಿದ್ಗೆ ಹೋಗಿ ಪ್ರೇಯರ್ ಮಾಡಬೇಕು. ನಮ್ಮ ಇಂಡಿಯಾದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಜಾತಿ ಇಲ್ಲ, ಒಂದೇ ಜನ, ಒಂದೇ ಜಾತಿ, ಒಂದೇ ಮತ ಅಂತ ದೇವ್ರು ಮಾಡಿರೋ ಸೃಷ್ಟಿ ಅದ್ರ ಥರ ನಡೀತಾ ಇದೆ. ಎಲ್ಲರೂ ನಾವು ಸಪೋರ್ಟ್ ಮಾಡಿ ಹ್ಯಾಪಿ ರಂಜಾನ್
ಹಾಪಿ ಯುಗಾದಿ ಹಬ್ಬ ಶುಭಾಶಯಗಳು. ಥ್ಯಾಂಕ್ಸ್, ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭಾರತ್.